ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀಹಿ ಭೋಕ್ನ ದುಗ್ಧಂ ಗೀತಾಮೃತಂ ಮಹತ್ ಎಂಬ ಮಾತಿನಂತೆ ಸಕಲ ಉಪನಿಷತ್ತುಗಳೇ ಗೋವುಗಳು. ಹಸುವನ್ನು ಕರೆದರೆ ಹಾಲು ಬರುತ್ತೆ. ಹಾಗೆ ಉಪನಿಷತ್ತುಗಳೆಂಬ ಹಸುವಿನಿಂದ ಬರತಕ್ಕಂಥದ್ದು ಯಾವುದು ಅಂದರೆ ಅಮೃತ. ಯಾವುದದು ಉಪನಿಷತ್ತುಗಳು ಸುರಿಸಿರುವಂಥ ಅಮೃತ ಅಂತ ಕೇಳಿದರೆ ದುಗ್ಧಂ ಗೀತಾಮೃತಂ ಮಹತ್, ಭಗವದ್ಗೀತೆ ಎಂಬ ಅಮೃತವೇ ಅದು ಹಾಲು. ಆ ಹಾಲು ಕೊಡಬೇಕಾದ್ರೆ ಮೊದಲು ಒಂದು ಕರು ಬೇಕು. ಆ ಕರು ಯಾರು ಅಂತ ಕೇಳಿದರೆ ಅರ್ಜುನ, ಅವನೇ ಕರು. ಹಾಲು ಕರೆಯುವಂಥ ಗೊಲ್ಲ ಯಾರು ಅಂತ ಹೇಳಿದರೆ ಗೋಪಾಲಕೃಷ್ಣ, ಕೃಷ್ಣ ಪರಮಾತ್ಮ, ಅವನು ಗೊಲ್ಲ. ಅಂತಹ ಕೃಷ್ಣ ಪರಮಾತ್ಮ ನಮಗೆಲ್ಲ ಕೊಟ್ಟಿರುವಂತಹ ದೊಡ್ಡ ಅಮೃತದ ಒಂದು ಖನಿಜ ಅಂತ ಹೇಳಬಹುದು, ಅಮೃತದ ದೊಡ್ಡ ಕೊಡಪಾನ ಅಂತ ಹೇಳಬಹುದು ಭಗವದ್ಗೀತೆ. ಭಗವಂತ ಗೀತೆಯಲ್ಲಿ ಹೇಳತಕ್ಕಂಥ ಮಾತು, ಯೋಗಸ್ಥ ಕುರುಮ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ. ಎಲೈ ಧನಂಜಯನೇ, ಯೋಗಸ್ಥಃ ಕರ್ಮಾಣಿ ಕುರು. ಭಗವನ್ನಿಷ್ಠನಾಗಿ ಇದ್ದುಕೊಂಡು ಎಲ್ಲವನ್ನೂ ಕೂಡ ಭಗವಂತನ ಆರಾಧನೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಅವರವರು ಅವರಿಗೆ ವಿಹಿತವಾದಂಥ ಏನು ಕಾರ್ಯಗಳು ಅಂತ ಇರ್ತಾವೋ ಆ ಎಲ್ಲ ಕಾರ್ಯಗಳನ್ನು ಕೂಡ ಯೋಗಸ್ಥಃ ಕರ್ಮಾಣಿ ಕುರು, ಭಗವನ್ನಿಷ್ಠವಾಗಿ ಭಗವಂತನಿಗೆ ಅರ್ಪಣೆ ಮಾಡಿ ಕಾರ್ಯಗಳನ್ನು ಮಾಡು ಎಂಬುದಾಗಿ ಹೇಳ್ತಕ್ಕಂಥ ಮಾತು. ಅಂದರೆ ವಿಷಯ ಪದಾರ್ಥಗಳಲ್ಲಿ ವಿರಕ್ತಿಯನ್ನು ಹೊಂದಿ, ಕಣ್ಣಿಗೆ ಬಣ್ಣ ವಿಷಯ, ಕಿವಿಗೆ ಶಬ್ದ ವಿಷಯ, ನಾಲಿಗೆಗೆ ರುಚಿ ವಿಷಯ, ಅದರ ಬಗ್ಗೆ ವಿರಕ್ತಿಯನ್ನು ಹೊಂದಿ ಜ್ಞಾನ ಭಕ್ತಿಗಳ ಮೂಲಕವಾಗಿ ಆ ಎಲ್ಲ ಕಾರ್ಯಗಳನ್ನು ಮಾಡಿ ಅದನ್ನು ಭಗವಂತನಿಗೆ ಅರ್ಪಣೆಯನ್ನು ಮಾಡಬೇಕು. ಆಗ ನಾವು ಅತ್ಯುತ್ತಮವಾದ ಶಾಂತಿಯನ್ನು, ನೆಮ್ಮದಿಯನ್ನು ತಲುಪಬಹುದು ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಹಾಗೆ ನಿರಂತರವಾಗಿ ಸಾಧನೆಯನ್ನು ಮಾಡ್ತಕ್ಕಂಥ ಒಬ್ಬ ಬ್ರಾಹ್ಮಣ ಆ ದೇವಶರ್ಮ, ಅವನ ಒಂದು ಕತೆ ನಾವಲ್ಲಿ ನೋಡಿದ್ದೇವೆ. ಅದೇ ರೀತಿಯಾಗಿ ಕೃಷ್ಣ ಹೇಳತಕ್ಕಂಥ ಮಾತು 2ನೇ ಅಧ್ಯಾಯದಲ್ಲಿ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಅಂತ. ಅಸತಃ ಭಾವ ನ ವಿದ್ಯತೆ, ಸತಃ ಅಭಾವ ನ ವಿದ್ಯತೆ. ಅಂದರೆ ಯಾರು ಕೆಟ್ಟ ವ್ಯಕ್ತಿಯೋ ಕೆಟ್ಟವನಿಗೆ ಎಂದೆಂದಿಗೂ ಒಳ್ಳೆಯದಾಗೋದಿಲ್ಲ. ಸತಃ ಅಭಾವ ನ ವಿದ್ಯತೆ, ಒಳ್ಳೆಯವನಿಗೆ ಎಂದೂ ಕೆಟ್ಟದಾಗೋದಿಲ್ಲ ಅಂತ ಅರ್ಥ. ನಾವು ಆ ಮಹಾಭಾರತದ ಘಟನೆಯನ್ನೇ ನೋಡೋದು ಅಂತಾದರೆ ದುರ್ಯೋಧನ ಪರಮನೀಚ, ಅವನಿಗೆ ಎಂದಿಗೂ ಒಳ್ಳೆಯದಾಗಲೇ ಇಲ್ಲ, ಕೆಟ್ಟದ್ದೇ ಆಯಿತು. ಏನೋ ತಾತ್ಕಾಲಿಕವಾಗಿ 14 ವರ್ಷ ಪಾಂಡವರನ್ನು ವನವಾಸಕ್ಕೆ ಕಳಿಸಿ ಅವನು ಸುಖವಾಗಿದ್ದ ಅಂತ ಅಂದ್ಕೊಳ್ಬೋದು. ಆಗಲೂ ಅವನು ಸುಖವಾಗಿ ನೆಮ್ಮದಿಯಾಗಿ ಬದುಕಿರಲಿಲ್ಲ. ಅವನು ಈ ಐಹಿಕವಾಗಿಯೂ ಸುಖವನ್ನು ಪಟ್ಟವನಲ್ಲ, ದೇಹಾನಾಶಾನಂತರದಲ್ಲೂ ಕೂಡ ಸುಖವನ್ನು ಪಟ್ಟವನಲ್ಲ, ಅಂಧತಮಸ್ಸನ್ನು ಪಡೆದಂಥ ವ್ಯಕ್ತಿ. ಹಾಗಾಗಿ ಅಸತಃ ಭಾವ ನ ವಿದ್ಯತೆ, ಕೆಟ್ಟವರಿಗೆ ಎಂದೂ ಒಳ್ಳೆಯದಾಗೋದಿಲ್ಲ. ಉದಾಹರಣೆಗೆ ಈ ಕಥೆಯಲ್ಲಿ ಬಂದಿರತಕ್ಕಂಥ ದುರ್ದಮ ಮತ್ತು ದುರಾದರ್ಶೆ ಗಂಡ ಹೆಂಡತಿಯರಿಬ್ಬರೂ ಕೂಡ ಪರಮನೀಚರು, ಅವರಿಗೆ ಒಳ್ಳೆಯದಾಗಲೇ ಇಲ್ಲ ಅಲ್ವಾ. ಡಾಕಿಣಿಯಾಗಿ ಹುಟ್ಟುತ್ತಾಳೆ, ಹುಲಿಯಾಗಿ ಹುಟ್ಟುವುದು, ಮೇಕೆಯಾಗಿ ಹುಟ್ಟುವುದು, ನೀಚ ಯೋನಿಯಲ್ಲಿ ಹುಟ್ಟತಕ್ಕಂತಹ ಅಂಧತಮಸ್ಸನ್ನೇ ಪಡಿತಾ ಇದ್ದಾರೆ ಹೊರತು ಒಳ್ಳೆಯದನ್ನು ಪಡೆದಿಲ್ಲ. ಯಾಕಂದರೆ ಅವರು ಒಳ್ಳೆಯವರಲ್ಲ, ಒಳ್ಳೆಯ ಕೆಲಸವನ್ನು ಮಾಡಿಲ್ಲ. ಭಗವಂತ ಉತ್ತಮವಾದ ಮನುಷ್ಯ ಶರೀರವನ್ನು ಕೊಟ್ಟಿದ್ದ, ಅಷ್ಟು ಉತ್ತಮವಾದ ಶರೀರ. ಯಾಕಂದರೆ ಎಲ್ಲ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯಶೇಷದಿಂದ ಬರುವಂಥದ್ದು ಮನುಷ್ಯ ಶರೀರ. ಅದನ್ನು ಅವರು ದೇವರ ಕೊಟ್ಟ ಯೋಗವನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದಂತಹ ವ್ಯಕ್ತಿಗಳಾದ್ದರಿಂದಾಗಿ ಭಗವಂತ ಅವರಿಗೆ ನೀಚ ಯೋನಿಯಲ್ಲಿ ಹುಟ್ಟಿಸಿ ಕೆಟ್ಟದ್ದನ್ನು ಮಾಡ್ತಾನೆ. ಅದೇ ಒಂದು ವೇಳೆ ಸಜ್ಜನನಾಗಿದ್ದರೆ ಅವನೇ ನಮ್ಮ ಆ ದೇವಶರ್ಮ ಎಂಬತಕ್ಕಂಥ ಬ್ರಾಹ್ಮಣ. ಅವನು ದೇವಶರ್ಮ ಆ ಮಿತ್ರವಾನ್ನ ಮೂಲಕವಾಗಿ ಸಂದೇಶವನ್ನು ಪಡೆದು ಮುಕ್ತಿಯನ್ನು ತಲುಪ್ತಾನೆ. ಮಿತ್ರವಾನ್ ಅವನೂ ಅಷ್ಟೇ ಯಾವುದೇ ರೀತಿಯಾಗಿರ್ತಕ್ಕಂಥ ಅಪಕರ್ಮ, ಆ ಕೆಟ್ಟ ಕೆಲಸಗಳನ್ನು ಮಾಡದೇನೆ ಪ್ರತಿಯೊಂದು ಕಾರ್ಯವನ್ನು ಕೂಡ ಭಗವಂತನ ಪೂಜೆ ಎಂಬ ಭಾವನೆಯಿಂದಾಗಿ ತಾನು ಮಾಡತಕ್ಕಂಥ ಕೆಲಸ ಕುರಿ ಕಾಯುವ ಕೆಲಸ, ಕುರಿ ಕಾಯುವ ಕೆಲಸವನ್ನು ಕೂಡ ಭಗವಂತನ ಪೂಜೆ ಎಂಬ ಭಾವನೆಯಿಂದ ಮಾಡಿ ಸದ್ಗತಿಯನ್ನು ಹೊಂದುತ್ತಾನೆ ಎಂಬುದನ್ನು ನಾವು ನೋಡಿದ್ದೇವೆ. ಆದ್ದರಿಂದಾಗಿ ಸತಃ ಅಭಾವ ನ ವಿದ್ಯತೆ, ಸತ್ಕರ್ಮವನ್ನು ಮಾಡುವಂಥ ವ್ಯಕ್ತಿಗಳಿಗೆ, ಸಜ್ಜನರಿಗೆ ಎಂದೆಂದೂ ಕೆಟ್ಟದ್ದಾಗೋದಿಲ್ಲ ಎಂಬ ವಿಚಾರವನ್ನು ನಾವಲ್ಲಿ ಗಮನಿಸಿದ್ದೇವೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಕೃಷ್ಣ ಹೇಳತಕ್ಕಂತಹ ಮತ್ತೊಂದು ಮಾತು, ಒಳ್ಳೆ ಕೆಲಸಗಳು ತುಂಬ ಮಾಡಬೇಕು, ಆದರೆ ನಮ್ಮ ದೇಹ ಅದಕ್ಕೆ ಸಹಕಾರ ಮಾಡುವುದಿಲ್ಲ. ಇಂದ್ರಿಯಗಳೆಲ್ಲವೂ ಕೂಡ ಬಲವನ್ನು ಕಳೆದುಕೊಂಡು ಬಿಟ್ಟಿರುತ್ತೆ.
ಏನು ಮಾಡೋದು ಅಂತ ಕೇಳಿದರೆ ಕೃಷ್ಣ ಹೇಳ್ತಾನೆ, ಧರ್ಮಾಚರಣೆಯನ್ನಂತೂ ಮಾಡಿ. ಅಷ್ಟೂ ಇಷ್ಟು ಅಂತಿಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಧರ್ಮಾಚರಣೆಗಳನ್ನು ಮಾಡಿ. ಒಬ್ಬೊಬ್ಬರ ಯೋಗ್ಯತೆ ಒಂದೊಂದು ರೀತಿಯಾಗಿ, ಒಬ್ಬೊಬ್ಬ ವ್ಯಕ್ತಿಯ ದೈಹಿಕ ಸಾಮರ್ಥ್ಯ ಒಂದೊಂದು ರೀತಿಯಲ್ಲಿ, ಒಬ್ಬೊಬ್ಬ ವ್ಯಕ್ತಿಯ ಸಂಪತ್ತಿನ ಸಾಮರ್ಥ್ಯ ಒಂದೊಂದು ರೀತಿಯಲ್ಲಿರುತ್ತೆ. ಅವರವರ ಸಂಪತ್ತಿಗೆ ಅನುಗುಣವಾಗಿ, ಅವರವರ ದೈಹಿಕ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ಅವರವರ ಮನೋಬಲ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪ್ರತಿಯೊಬ್ಬರೂ ಕೂಡ ಧರ್ಮಾಚರಣೆಯನ್ನು ಮಾಡಿ. ಯಾಕಂದರೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ಮಹತಃ ಭಯಾತ್ ತ್ರಾಯತೆ. ನಾವು ಮಾಡುವಂತಹ ಸ್ವಲ್ಪ ಧರ್ಮಾಚರಣೆಯೂ ಕೂಡ ನಮ್ಮನ್ನು ಅನೇಕ ತೊಂದರೆಗಳಿಂದ ಪಾರು ಮಾಡುತ್ತದೆ, ನಮಗೆ ಎದುರಾಗುವಂತಹ ಅನೇಕ ತೊಂದರೆಗಳಿಂದ ದೂರ ಮಾಡುತ್ತದೆ. ಆದ್ದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧರ್ಮಾಚರಣೆಯನ್ನು ಮಾಡಲೇಬೇಕು ಎಂಬತಕ್ಕಂತಹ ಒಂದು ಮಾತು. ಅದಕ್ಕೆ ಅನುಗುಣವಾಗಿ ಆ ಮಿತ್ರವಾನ್ ಎಂಬತಕ್ಕಂಥ ಕುರು ಕಾಯುವಂಥ ಕುರುಬ, ಅವನಿಗೆ ಎಷ್ಟು ಗೊತ್ತೋ ಅಷ್ಟು ಧರ್ಮಾಚರಣೆಯನ್ನು ಮಾಡುವುದು, ತನ್ನ ಕಾರ್ಯವನ್ನೇ ಭಗವಂತನ ಪೂಜೆ ಎಂಬುದಾಗಿ ಮಾಡುವುದು. ತನ್ನ ಬಳಿ ದೇವಶರ್ಮ ಎಂಬತಕ್ಕಂಥ ಬ್ರಾಹ್ಮಣ ಉಪದೇಶವನ್ನು ಪಡೆದಕ್ಕೆ ಬಂದಾಗ ತನಗೆ ಏನು ಗೊತ್ತಿದೆಯೋ ಗೊತ್ತಿದ್ದರಲ್ಲಿ ಒಳ್ಳೆಯ ವಿಚಾರವನ್ನು ಹೇಳುವಂಥದ್ದು, ತಾನು ಕೊಂಡಿರತಕ್ಕಂಥ ವಿಚಾರವನ್ನು ಹೇಳುವುದು. ಈ ಮೂಲಕವಾಗಿ ಅವನು ಸದ್ಗತಿಯನ್ನು ಪಡಿತಾನೆ. ಅವನಿಗೆ ಎದುರಾಗ್ತಕ್ಕಂಥ ಅನೇಕ ತೊಂದರೆಗಳು, ಮತ್ತೆ ಮತ್ತೆ ಹುಟ್ಟಿ ಬರಬೇಕಾಗಿರ್ತಕ್ಕಂಥ ಎಷ್ಟೋ ಜನ್ಮಗಳು ಅವನು ಮಾಡುವಂತಹ ಒಳ್ಳೆಯ ಕಾರ್ಯಗಳಿಂದಾಗಿ ಅವನಿಗೆ ದೂರವಾಗಿದೆ ಅನ್ನೋ ವಿಚಾರವನ್ನು ನಾವಲ್ಲಿ ಗಮನಿಸಬಹುದಾಗಿದೆ. ಅದೇ ರೀತಿಯಾಗಿ ದೂರೇಣ ಖ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೌ ಶರಣಮನ್ವಿಚ್ಚ ಕೃಪಣಾಹ ಫಲಹೇತವಃ. ಏನೋ ಒಂದು ಲೌಕಿಕ ಫಲಕ್ಕೋಸ್ಕರವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅಲ್ವಾ. ಆ ಕಥೆಯಲ್ಲಿ ಬಂದಂಥ ದುರ್ದಮ ಮತ್ತು ದುರಾದರ್ಶೆ, ಅವನಿಗೆ ಇಂದ್ರಿಯ ನಿಗ್ರಹವಿಲ್ಲ, ಇವಳಿಗೆ ಆಸೆಗೆ ಕೊನೆ ಅಂತಲೇ ಇಲ್ಲ. ಅಂತಹ ವ್ಯಕ್ತಿಗಳಾಗಿದ್ದುಕೊಂಡು ಬರೀ ಫಲಾಪೇಕ್ಷೆಯಿಂದಲೇ ಕೆಲಸವನ್ನು ಮಾಡ್ತಕ್ಕಂಥವರಾಗಿರ್ತಾರೆ, ಎಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಹಾಗಾಗಬಾರದು ಎಂಬುದು ಆ ಪದ್ಮಪುರಾಣದಲ್ಲಿ ಬಂದಿರತಕ್ಕಂತಹ ಕಥೆಯ ಒಂದು ಅನುಸಂಧಾನ ಎಂಬುದಾಗಿ ಹೇಳ್ತಾ ಮುಂದೆ 3ನೇ ಅಧ್ಯಾಯ, ಆ 3ನೇ ಅಧ್ಯಾಯದ ಒಂದು ಕಥೆಯನ್ನು ನೋಡಿ ಆ ಕಥೆಯ ಹಿನ್ನೆಲೆಯನ್ನು ಗಮನಿಸೋಣ. ಜನಸ್ಥಾನ ಎಂಬುದಾಗಿ ಒಂದು ಕ್ಷೇತ್ರ. ಆ ಜನಸ್ಥಾನ ಎಂಬ ಕ್ಷೇತ್ರದಲ್ಲಿ ಕೌಶಿಕ ಗೋತ್ರದಲ್ಲಿ ಹುಟ್ಟಿರುವಂತಹ ಒಬ್ಬ ಬ್ರಾಹ್ಮಣ, ಅವನು ಜಡ, ಅಂದರೆ ಹೆಸರು ಜಡ ಅವನ ವ್ಯಕ್ತಿತ್ವನೂ ಹಾಗೇ ಇತ್ತು, ಅವನ ಹೆಸರು ಹಾಗೇ ಇತ್ತು. ಒಂದು ಚೂರು ಧರ್ಮಾಚರಣೆ ಇಲ್ಲ, ಕೆಟ್ಟ ಕೆಟ್ಟ ವೃತ್ತಿಯನ್ನು ಮಾಡುವಂಥದ್ದು, ಇಂದ್ರಿಯ ಸುಖಗಳಲ್ಲೇ ಅವನು ಮಗ್ನನಾಗಿರ್ತಕ್ಕಂಥದ್ದು. ಆ ಇಂದ್ರಿಯಗಳ ವ್ಯಾಮೋಹವನ್ನು ಪೂರೈಸಲಿಕ್ಕೋಸ್ಕರವಾಗಿ ಅನ್ಯಾಯ, ಅಕ್ರಮ, ದರೋಡೆ ಮೊದಲಾಗಿರ್ತಕ್ಕಂತಹ ಕುಕೃತ್ಯಗಳನ್ನು, ಕೆಟ್ಟ ಕೆಲಸವನ್ನು ಮಾಡುವಂಥದ್ದು. ಹೀಗೆ ಅನೇಕ ರೀತಿಯಲ್ಲಿ ಆ ಜನಸ್ಥಾನದಲ್ಲಿ ಹುಟ್ಟಿರುವಂತಹ ಕೌಶಿಕ ಎಂಬ ಜಡನಾಮಕನಾಗಿರ್ತಕ್ಕಂಥ ಬ್ರಾಹ್ಮಣ, ಅವನು ಅತೀ ದುಷ್ಟನಾಗಿ ಇರ್ತಾನೆ. ಆ ವ್ಯಕ್ತಿ ಒಂದು ದಿವಸ ವ್ಯಾಪಾರ ಮಾಡಲಿಕ್ಕೋಸ್ಕರವಾಗಿ ಪ್ರಯಾಣ ಮಾಡ್ತಾನೆ. ಕೈಯಲ್ಲಿ ಬೇಕಾದಷ್ಟು ಅಗರು, ಚಂದನ ಮೊದಲಾಗಿರ್ತಕ್ಕಂಥ ವ್ಯಾಪಾರಿ ಸಾಮಗ್ರಿಗಳನ್ನು ಹಿಡಿದುಕೊಂಡು ಹೋಗ್ತಾ ಇರ್ತಾನೆ. ಅವನು ಬೇರೆಯವರ ವಸ್ತುಗಳನ್ನು ಅಪಹಾರ ಮಾಡುವವನು, ದೈವ. ಅವನ ವಸ್ತುಗಳನ್ನೇ ಅನೇಕ ಕಳ್ಳರು ಅಪಹಾರ ಮಾಡಿಬಿಡ್ತಾರೆ. ಅವನು ತನ್ನ ವಸ್ತುಗಳನ್ನು ಮಾರಿ ಬೇರೆಯವರ ವಸ್ತುಗಳನ್ನು ಅಪಹಾರ ಮಾಡಿ ಈ ದಿವಸ ಬಂದಿರತಕ್ಕಂಥ ಹಣದಿಂದಾಗಿ ನಾನು ಸುಖವಾಗಿ ಒಂದು ಹೆಣ್ಣಿನ ಜೊತೆ ಕಾಲ ಕಳೆಯಬೇಕು ಅಂತ ಅಂದ್ಕೊಂಡಿರ್ತಾನೆ. ಆದರೆ ಇವನ ವಸ್ತುಗಳನ್ನೇ ಕಳ್ಳರು ಅಪಹಾರ ಮಾಡಿ ಇವನನ್ನು ಬರಿ ಕೈಯಲ್ಲಿ ಮಾಡಿಬಿಡ್ತಾರೆ. ಬರಿ ಕೈಯಲ್ಲಿ ಮಾಡುವುದಲ್ಲದೇನೆ ಅವನ ಪ್ರಾಣವನ್ನೇ ತೆಗೆದುಬಿಡ್ತಾರೆ. ಕಳ್ಳರ ಗುಂಪು ಅವನ ವಸ್ತುವನ್ನೆಲ್ಲ ಅಪಹಾರ ಮಾಡಿ ಅವನನ್ನು ಬೇಟೆಯಾಡಿಬಿಡ್ತಾರೆ. ಅವನು ಮರಣ ಹೊಂದ್ತಾನೆ. ಮರಣ ಹೊಂದಿದ ವ್ಯಕ್ತಿಗೆ 10 ದಿವಸಗಳ ಕಾಲ ದಶಗಾತ್ರ ವಿಧಿ ಅಂತ ಮಾಡಬೇಕು. ಅಂದರೆ 10 ದಿವಸಗಳಲ್ಲಿ ಒಟ್ಟು 16 ಪಿಂಡ ಪ್ರದಾನಗಳನ್ನು ಮಾಡಬೇಕು. ಆ 16 ಪಿಂಡ ಪ್ರದಾನ ಮಾಡಿದಾಗ ಒಂದು ಯಾತನಾ ದೇಹ ಅಂತ ಬರುತ್ತೆ. ಆ ಯಾತನಾ ದೇಹವನ್ನು ತೆಗೆದುಕೊಂಡು ಅವರು ಅವರವರ ಕರ್ಮಕ್ಕೆ ಅನುಗುಣವಾಗಿ ಅವರು ಸೇರಬೇಕಾಗಿರ್ತಕ್ಕಂಥ ಲೋಕಗಳಿಗೆ ಸೇರಬೇಕು. ಆದರೆ ಮರಣ ಹೊಂದಿದ ವ್ಯಕ್ತಿಗಳಿಗೆ ಯಾರು ಈ ರೀತಿಯಾಗಿರ್ತಕ್ಕಂತಹ ಔರ್ಧ್ವದೇಹಿಕ ಕ್ರಿಯೆ, ಅಪರ ಸಂಸ್ಕಾರ ಕ್ರಿಯೆಗಳನ್ನು ಮಾಡುವುದಿಲ್ವೋ ಮರಣ ಹೊಂದಿದ ವ್ಯಕ್ತಿಗೆ ಸದ್ಗತಿ ಆಗೋದಿಲ್ಲ. ಇಲ್ಲೂ ಕೂಡ ಆ ಜಡ ಎಂಬುವಂಥ ಬ್ರಾಹ್ಮಣ ಕಳ್ಳರಿಂದಾಗಿ ಕೊಲೆಗೆ ಒಳಗಾಗಿದ್ದಾನೆ. ಅವನು ಸತ್ತ ವಿಚಾರ ಯಾರಿಗೂ ಬಂಧು ಬಾಂಧವರ ಮಕ್ಕಳಿಗೆ ಗೊತ್ತಾಗಿಲ್ಲ, ಅವನಿಗೆ ಸದ್ಗತಿಯಾಗಿಲ್ಲ. ಅವನೊಬ್ಬ
ಪಿಶಾಚನಾಗಿ ದೆವ್ವವಾಗಿ ತಿರುಗಾಡ್ತಾ ಇದ್ದಾನೆ. ಹಸಿವಾಗತ್ತೆ, ಅನ್ನ ಕಾಣುತ್ತೆ, ತಿನ್ನೋಕ್ಕಾಗಲ್ಲ. ಬಾಯಾರಿಕೆ ಆಗತ್ತೆ, ನೀರು ಕಾಣುತ್ತೆ, ಕುಡಿಯೋಕ್ಕಾಗಲ್ಲ. ಆಯಾಸವಾಗತ್ತೆ, ಒಂದು ದೊಡ್ಡ ವಿಶಾಲವಾದ ಮರ ಕಾಣುತ್ತೆ, ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಅದ್ಭುತವಾದ ಸ್ಥಾನ ಕಾಣುತ್ತೆ, ಹೋಗಿ ವಿಶ್ರಾಂತಿ ತೆಗೆದುಕೊಳ್ಳಿಕ್ಕಾಗಲ್ಲ. ಹೀಗೆ ಕುಡಿಲಿಕ್ಕೆ, ತಿನ್ನಲಿಕ್ಕೆ, ಕೂರಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಅವಕಾಶಗಳು ಇಲ್ಲದೇನೆ ಅವನು ಅಂತರಪಿಶಾಚಿ ಅಂತಾರೆ. ಹಾಗೆ ಎಲ್ಲೂ ಇಲ್ಲದೆ ಅವನು ಅಲೆದಾಡ್ತಾ ಇರ್ತಾನೆ. ಆ ಜಡ ಎಂಬ ಬ್ರಾಹ್ಮಣನಿಗೆ, ದುಷ್ಟಬ್ರಾಹ್ಮಣನಿಗೆ ಮೇಧಾವಿ ಎಂಬುದಾಗಿ ಒಬ್ಬ ಮಗ. ಅವನ ಹೆಸರು ಮೇಧಾವಿ. ಒಳ್ಳೆ ಬುದ್ಧಿವಂತ, ಒಳ್ಳೆ ಗುಣವಂತ, ಸದಾಚಾರಿಯಾಗಿರ್ತಾನೆ. ಅವನು ಆಲೋಚನೆ ಮಾಡ್ತಾನೆ, ನನ್ನ ತಂದೆ ವ್ಯಾಪಾರಕ್ಕೆ ಹೋಗಿದ್ದಾರೆ, ಇಷ್ಟು ದಿವಸ ಆಯಿತು, ಇನ್ನೂ ಕೂಡ ಮನೆಗೆ ಬಂದಿಲ್ವಲ್ಲ ಅಂತ ಹೇಳಿ ಆಲೋಚನೆಯನ್ನು ಮಾಡ್ತಾನೆ. ಎಲ್ಲ ಕಡೆಯಲ್ಲೂ ಕೂಡ ವಿಚಾರ ಮಾಡಿ ನೋಡಿದಾಗ ಗೊತ್ತಾಗತ್ತೆ, ಅವನ ತಂದೆಯನ್ನು ಕಳ್ಳರು ಕೊಂದು ಬಿಟ್ಟಿದ್ದಾರೆ ಅಂತ. ಆ ತಂದೆಯನ್ನು ಕಳ್ಳರು ಕೊಂದಿದ್ದಾರೆ ಎಂಬ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ತಂದೆಗೆ ಸದ್ಗತಿಯಾಗಬೇಕು, ತಂದೆ ದುಷ್ಟನೇ ಆಗಿರಬಹುದು, ಆದರೆ ನಾನಂತೂ ನನ್ನ ಕರ್ತವ್ಯವನ್ನು ಮಾಡಬೇಕು ಎಂಬ ಉದ್ದೇಶದಿಂದಾಗಿ ಆ ಮೇಧಾವಿ ಎಂಬತಕ್ಕಂಥ ಮಗ ತಂದೆಗೆ ಸದ್ಗತಿ ಪ್ರಾಪ್ತಿಗೋಸ್ಕರವಾಗಿ ಕಾಶಿಗೆ ಹೋಗಿ ಅವನ ಎಲ್ಲ ಕಾರ್ಯಗಳನ್ನು ಮಾಡೋಣ ಎಂಬುದಾಗಿ ಕಾಶಿ ಯಾತ್ರೆಯನ್ನು ಕೈಗೊಳ್ಳುತ್ತಾನೆ. ಹಿಂದೆಲ್ಲ ನಮ್ಮ ರೀತಿಯಲ್ಲಿ ಬಸ್ಸು, ಟ್ರೈನು, ಫ್ಲೈಟು ಮೊದಲಾದ ವ್ಯವಸ್ಥೆಗಳಲ್ಲ. ಅವರು ಕೇವಲ ಕಾಲ್ನಡಿಗೆಯ ಮೂಲಕವಾಗಿ ಸಂಚಾರವನ್ನು ಮಾಡ್ಕೊಂಡು ಹೋಗ್ತಕ್ಕಂಥ ಕ್ರಮ. ಆ ಮೇಧಾವಿ ಎಂಬತಕ್ಕಂಥ ವ್ಯಕ್ತಿಯು ಕೂಡ ಕಾಲ್ನಡಿಗೆಯ ಮೂಲಕವಾಗಿ ಕಾಶಿ ಯಾತ್ರೆಗೆ ಹೋಗ್ತಾನೆ. ವಿಶ್ರಾಂತ, ಬಹಳ ಆಯಾಸಗೊಂಡವನಾಗಿ ಒಂದು ಮರದ ಬಳಿ ಕೂತ್ಕೊಳ್ತಾನೆ. ಅವನು ಸಂಚಾರ ಮಾಡುವ ಸಂದರ್ಭದಲ್ಲಿ ನಮ್ಮ ರೀತಿಯಲ್ಲಿ ಹಾಡು ಹರಟೆ ಹೊಡೆಯೋದೋ ಅಥವಾ ಬೇರೆ ಯಾವುದೋ ಚಲನಚಿತ್ರಗಳ ಹಾಡನ್ನು ಕೇಳಿಸಿಕೊಳ್ಳುವುದೋ ಅಥವಾ ಬೇರೆ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡುವುದೋ ಆ ರೀತಿಯಾಗಿ ಮಾಡದೇನೆ ನಿರಂತರವಾಗಿ ಭಗವದ್ಗೀತೆಯ ಪಾರಾಯಣವನ್ನು ಮಾಡಿಕೊಂಡು ಅವನು ಸಂಚಾರವನ್ನು ಮಾಡ್ತಾ ಇರ್ತಾನೆ. ಇವತ್ತು ಎಷ್ಟೋ ಜನ ಹಾಗಿದ್ದಾರೆ. ತಾವು ಪ್ರಯಾಣ ಮಾಡುವ ಸಂದರ್ಭದಲ್ಲಿ ಗೀತಾ ಪಾರಾಯಣವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಇವತ್ತು ಬಹಳಷ್ಟು ಮಂದಿ ಇದ್ದಾರೆ.